ಸಿಟಿಯಲ್ಲಿ ಮಳೆರಾಯ ಸೃಷ್ಟಿಸಿರೋ ಅವಾಂತರ ಒಂದ ಎರಡ ಅಪವಾ ಸಾಕಪ್ಪ ಸಾಕು ಈ ಮಳೆ ಸಹವಾಸ ಅನಿಸ್ಬಿಟ್ಟಿದೆ. ಅಕ್ಷರಶಃ ವರುಣ ಮರಣ ಮೃದಂಗ ಬಾರಿಸಿದ್ದಾನೆ. ರಣಭೀಕರ ಮಳೆಗೆ ಒಂದಷ್ಟು ಏರಿಯಾಗಳು ತತ್ತರಿಸಿಬಿಟ್ಟಿವೆ. ವರುಣ ಸೃಷ್ಟಿಸಿದ ಅವಾಂತರ ವೀಕ್ಷಿಸಲು ನಾಡದೊರೆ ಇಂದು ಅಖಾಡಕ್ಕೆ ಇಳಿದಿದ್ರು. ಮಳೆ ಹಾನಿ ಪ್ರದೇಶದಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್. ಒತ್ತುವರಿ ವಿರುದ್ಧ ಸಿಎಂ ಗರಂ, ಅಧಿಕಾರಿಗಳಿಗೆ ಕ್ಲಾಸ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೀಳುತ್ತಿರುವ ಮಳೆಗೆ ಜನ ಅಕ್ಷರಶಃ ತತ್ತರಿಸಿದ್ದಾರೆ. ಸಾಯಿ ಲೇಔಟ್ ಸೇರಿ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ಇಂದು ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು. ವಿಧಾನಸೌಧದಿಂದ ಬಸ್ ಮೂಲಕ ಸಿಟಿ ರೌಂಡ್ಸ್ಗೆ ಹೊರಟ ಸಿಎಂ ಹಾಗೂ ಡಿಸಿಎಂಗೆ ಸಚಿವರಾದ ಕೆಜೆ ಜಾರ್ಜ್, ಬೈರತಿ ಸುರೇಶ್ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದ್ರು. ಮೊದಲಿಗೆ ಹೆಬ್ಬಾಳದಿಂದ ಸಿಟಿ ರೌಂಡ್ಸ್ ಆರಂಭಿಸಿದ ಸಿಎಂ ಹಾಗೂ ಡಿಸಿಎಂ ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆ ವೀಕ್ಷಣೆ ಮಾಡಿದ್ರು. ಅದಾದ ನಂತರ ಎಚ್ಬಿಆರ್ ಲೇಔಟ್, ಗೆದ್ದಲಹಳ್ಳಿಯ ರೈಲ್ವೆ ಅಂಡರ್ ಪಾಸ್, ಸೆಲೆಕ್ಟ್ ಬೋರ್ಡ್ ಜಂಕ್ಷನ್ನ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ನೀರು ನಿಂತಿರುವ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಟ್ರೇಸ್ ಔಟ್ ಮಾಡಿ ಯಾರೇ ಖಾಸಗಿ ವ್ಯಕ್ತಿಗಳಾಗ್ಲಿ, ಯಾರೇ ದೊಡ್ಡ ಬಿಲ್ಡರ್ಗಳಾಗ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು, ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ, ಅದನ್ನ ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀವಿ. ಎರಡನೇ ಪಾಯಿಂಟ್ ನಾವು ನೋಡಿದ್ದು ಎಚ್ಬಿಆರ್ ಬಡಾವಣೆ, ಅಲ್ಲಿ 5ನೇ ಹಂತದ ರಾಜಕಾಲುವೆ ಇದೆಯಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಲ್ಲಿ ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ. ನಾನು ಈ ಕಾರ್ಯಕ್ರಮ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಮುಗಿಸಬೇಕು ಅಂತ ಹೇಳಿದ್ದೀನಿ. ಬೆಂಗಳೂರು ನಗರ ಪ್ರದಕ್ಷಿಣೆ ಹಾಕ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡೋಕೆ ಜನ ಸಾಗರವೇ ಸೇರಿತ್ತು. ಮಳೆಯಿಂದ ಹಾನಿಗೆ ಒಳಗಾದ ಜನರಂತೂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಇನ್ನು ಸ್ಥಳದಲ್ಲಿಯೇ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ತಮ್ಮ ಸಮಸ್ಯೆಗಳನ್ನ ಸಿಎಂ ಗಮನಕ್ಕೆ ತಂದ್ರು. ಕೆಆರ್ಪುರ ಶಾಸಕ ಬೈರತಿ ಬಸವರಾಜ್, ಬೊಮ್ಮಸಂದ್ರ ಶಾಸಕ ಸತೀಶ್ ರೆಡ್ಡಿ, ಮಹದೇವಪುರದ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಸಿಎಂರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನ ಇಟ್ರು. ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ KRD ಅವರು ಕೂಡ ನಾವು ಮಾತಾಡಿದೀವಿ. ಇಮಿಡಿಯೇಟ್ ಇನ್ನೊಂದು ವಾರ 10 ದಿನದಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇವತ್ತು ನಾವು ವಿಸಿಟ್ ಮಾಡ್ತಾ ಇದೀವಿ, ಇನ್ನ ಬಹಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದೀವಿ. ಮೊದಲು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ. ಏನು ಮೊದಲು ಇದ್ದಂತಕ್ಕೂ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಮೂಲಕ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ಆಲಿಸಿದ್ರು. ಆದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ರಾಜಕಾಲುವೆ ಒತ್ತುವರಿ, ಚರಂಡಿ ಒತ್ತುವರಿ, ಕೆರೆ ಒತ್ತುವರಿ ಎಂಬ ವಿಚಾರಗಳೇ ಕೇಳಿ ಬರ್ತಿವೆ. ಒತ್ತುವರಿ ತೆರವಿಗೆ ಅನೇಕ ಸೂಚನೆ, ಆದೇಶ ನೀಡಿದ್ರು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ. ಈಗ ಮತ್ತೆ ಸಿಎಂ ಡಿಸಿಎಂ ಅದೇ ರೀತಿಯ ಆದೇಶವನ್ನ ಅಧಿಕಾರಿಗಳಿಗೆ ನೀಡಿದ್ದು, ಒತ್ತುವರಿ ತೆರವು ಆಗತ್ತಾ, ಮಳೆ ಬಂದಾಗ ಆಗುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.